ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಮತ್ತು ನನ್ನ ಜೊತೆ ನಿನ್ನ ಕತೆ ಎರಡು ಸೀರಿಯಲ್ನ ಮಹಾಸಂಗಮ ನಡೀತಾ ಇದೆ. ನನಗಂತೂ ತುಂಬ ಕುತೂಹಲವಾಗಿದೆ. ನಿಮಗೂ ಸಹ ತುಂಬ ಇಂಟ್ರೆಸ್ಟಿಂಗ್ ಇದೆ. ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಿದ್ದೀನಿ, ಬನ್ನಿ. ಇವತ್ತಿನ ಸಂಚಿಕೆ ರಂಗನಾಥ್ ಅವ್ರ ಮನೆಯಲ್ಲಿ ಶಾಂತಿ ಅವರಿಂದ ಸ್ಟಾರ್ಟ್ ಆಗುತ್ತೆ. ಶಾಂತಿ ಅವರು ಮೀನಾ ಅವ್ರನ್ನ ಕೂಗ್ತಾ ಇರ್ತಾರೆ. ಏ ಮೀನಾ ಅಂತ ಕೂಗ್ತಾ ಇರ್ತಾರೆ. ಆಗ ಮೀನಾ ಅವರು ಹಾಂ ಅತ್ತೆ ಬಂದೆ ಅತ್ತೆ ಅಂತ ಶಾಂತಿಯವ್ರ ಹತ್ರ ಬರ್ತಾರೆ. ಹುಣಸೆಹಣ್ಣು ರಸ ಮತ್ತು ನಿಂಬೆಹಣ್ಣು ರಸ ಎರಡೂ ರಸ ಹಾಕಿ ಪಾತ್ರೆ ತೊಳೆದ್ರೆ ಯಾವ ರೀತಿ ಹೊಳೆಯುತ್ತೋ ಆ ರೀತಿ ನನ್ನ ಹೊಟ್ಟೆ ಚುರುಕಂತೈತೆ ಅಂತ ಮೀನಾ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ ಮೀನಾಗೆ. ಯಾಕೆ ಇನ್ನೂ ಯಾರಿಗೂ ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ, ಯಾಕೆ ಇನ್ನೂ ಊಟಕ್ಕೆ ಯಾರನ್ನೂ ಕರೆದಿಲ್ಲ ಅಂತ ಕೇಳ್ತಾ ಇರ್ತಾರೆ. ಆಗ ಮೀನಾ ಅವ್ರು ಹೇಳ್ತಾರೆ, ಯಾರೂ ಬಂದಿಲ್ಲ ಅತ್ತೆ, ಅದಕ್ಕೆ ನಾನು ಬಡಿಸಿಲ್ಲ ಅಂತ ಹೇಳ್ತಾರೆ. ಅದೇ ಸಂದರ್ಭಕ್ಕೆ ಸೂರ್ಯ ಅವ್ರು ಬರ್ತಾರೆ. ಸೂರ್ಯನೂ ಹೇಳ್ತಾರೆ, ಅವ್ರಿಗೆ ಹೊಟ್ಟೆ ಹಸಿವಾದರೆ ಅವರೇ ಬರ್ತಾರೆ ಅಂತ ಮಾತನ್ನ ಸ್ಟಾರ್ಟ್ ಮಾಡ್ತಾರೆ. ಆಗ ಮೀನಾ ಅವ್ರ ಅತ್ತೆ ಸ್ಟಾರ್ಟ್ ಮಾಡ್ತಾರೆ. ಏನಂತ ಹೇಳ್ತಾರೆ, ನೀನು ಹೆಂಡ್ತಿಯೇನು ನಳಮಹಾರಾಜ ಅವರ ಮಗಳ, ಅವಳು ಮಾಡೋ ಅಡುಗೆನ ಎಲ್ಲ ಊರು ತುಂಬ ಎಲ್ಲ ವಾಸನೆ ಬರುತ್ತಾ ಅಂತ ಹೇಳ್ತಾ ಇರ್ತಾರೆ. ಆವಾಗ ಸೂರ್ಯ ಅವ್ರು ಹೇಳ್ತಾರೆ, ಹೌದು, ನನ್ನ ಹೆಂಡ್ತಿ ಮಾಡೋದು ಹಿಂಗು ಪಂಗು ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ಯಾರು ವಾಸನೆಯಿಂದನೇ ಕಂಡುಹಿಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಆಗ ಶಾಂತಿಯವ್ರು ಹೇಳ್ತಾರೆ, ನೀನು ಹೆಂಡ್ತಿ ಪರ ಯಾವಾಗಲೂ ವಹಿಸ್ಕೊಬತ್ತೀಯ ಅಂತ ಹೇಳ್ತಾರೆ. ಆವಾಗ ಸೂರ್ಯ ಅವರು ಹೇಳ್ತಾರೆ, ನೀನು ಯಾವಾಗಲೂ ವಾದ ಮಾಡೋದು ಬಿಡಲ್ಲ ಅಲ್ವಾ, ನಾನು ಅದಕ್ಕೆ ಯಾವಾಗಲೂ ನನ್ನ ಹೆಂಡ್ತಿ ಸಪೋರ್ಟ್ ಮಾಡ್ಕೊಂಡೇ ಬರ್ತೀನಿ, ನಾನು ಜಿದ್ದ ಅಂತ ಹೇಳ್ತಾರೆ. ಇವರು ಶಾಂತಿಯವರು ಅದೇ ಹೇಳ್ತಾರೆ, ನಾನು ಅದೇ ರೀತಿಯೇ ಇರೋದು ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ರಂಗನಾಥ್ ಅವ್ರು ಬರ್ತಾರೆ ನಮ್ಮ ಮನೆಯಲ್ಲಿ. ಆಗ ರಂಗನಾಥ್ ಅವ್ರು ಬಂದು, ನಮ್ಮ ಮನೆಯಲ್ಲಿ ಅರ್ಜುನ ಮತ್ತು ಬಬ್ರುವಾಹನ ಅವರ ಕಾಳಗ್ರಹ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಆಗ ಸೂರ್ಯ ಅವರು ಹೇಳ್ತಾರೆ, ಇಲ್ಲ ಹೇಳಪ್ಪ, ಊಟಕ್ಕೋಸ್ಕರ ಎಲ್ಲರ ಮನೇಲಿ ಊಟಕ್ಕೋಸ್ಕರ ಜಗಳ ಆಡಿದ್ರೆ ನಾವು ಊಟ ಮಾಡ್ತಾನೆ ಜಗಳ ಆಡ್ತೀವಿ ಅಂತ ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಇದೇನು ಮಾತೃಭೂಮಿನ ಯುದ್ಧಭೂಮಿನ, ನನಗೇನಂತಲೇ ಗೊತ್ತಾಗ್ತಾ ಇಲ್ಲ, ಯಾವಾಗಲೂ ಮನೇಲಿ ಜಗಳ ಆಡ್ತಾ ಇರ್ತೀರಾ ಅಂತ ಹೇಳ್ತಾರೆ. ಆವಾಗ ಸೂರ್ಯ ಅವರು ಹೇಳ್ತಾರೆ, ಇದು ಬಡವರು ಊಟಕ್ಕೋಸ್ಕರ ಓಡಾಡ್ತಾರಪ್ಪ, ನಾವು ಶ್ರೀಮಂತರು ಊಟ ಮಾಡ್ತಾನೆ ಯುದ್ಧ ಮಾಡ್ತಾ ಇರ್ತೀವಿ ಅಂತ ಸೂರ್ಯ ಅವರು ಮತ್ತೆ ಹೇಳ್ತಾರೆ ಆ ರೀತಿ. ಆಗ ಶಾಂತಿಯವರು, ಹೋಗಲೇ ನಿನ್ನ ಜೊತೆಗೆ ಯಾವಾಗ ಜಗಳ ಮಾಡ್ತಾರೆ ಅಂತ ಸೂರ್ಯಂಗೆ ಹೇಳ್ತಾರೆ. ಯಾಕಮ್ಮ ನಿಂತ್ಕೊಂಡು ಜಗಳ ಮಾಡ್ತೀಯಾ, ಕುತ್ಕೊಂಡೇ ಬಾರಮ್ಮ ಜಗಳ ಆಡೋಣ ಅಂತ ಹೇಳ್ತಾರೆ. ಆವಾಗ ರೋಹಿಣಿ ಅವರು ಆಗ ಮನೋಜ್ ಅವರು ಸ್ಟಾರ್ಟ್ ಮಾಡ್ತಾರೆ. ಮನೋಜ್ ಅವರು, ಮೀನಮ್ಮ ಅಡುಗೆ ಆಗಿದೆಯಾ, ಬಾಮ್ಮ ಬಡಿಸು ಅಂತ ಕೇಳ್ತಾರೆ. ಆಗ ಮೀನಾ ಅವರು ಹೇಳ್ತಾರೆ, ಬನ್ನಿ ಕುತ್ಕೊಳ್ಳಿ ಮನೋಜ್ ಅವರೇ ಅಂತ ಹೇಳ್ತಾರೆ. ಆಗ ಶಾಂತಿಯವರು ಸ್ಟಾರ್ಟ್ ಮಾಡ್ತಾರೆ. ಶಾಂತಿಯವರು ಹೇಳ್ತಾರೆ, ಬಾರೋ ಮನೋಜ ಕುತ್ಕೋ, ನಿನ್ನ 6 ಅಡಿ ಇಷ್ಟುದ್ದ ನಾನು ಬೆಳೆಸ್ಬಿಟ್ಟು ಹೊಟ್ಟೆ ಹಸ್ಕೊಂಡಿರೋದಕ್ಕೇನೋ ಅಂತ ಕೇಳ್ತಾರೆ. ಆವಾಗ ರೋಹಿಣಿಯವರು ಹೇಳ್ತಾರೆ, ಬನ್ನಿರಿ ಕುತ್ಕೊಳ್ರಿ, ಊಟ ಮಾಡಿರಿ ಅಂತ ಹೇಳ್ತಾರೆ. ಆಗ ಮತ್ತೆ ಶಾಂತಿಯವರು ಬೈತಾರೆ, ನೋಡಿ ಇವಳು ನಾನು ಕರೆದ್ಮೇಲೆ ಇವಳು ಕರಿತಿದ್ದಾಳೆ ಅಂತ ಹೇಳ್ಬಿಟ್ಟು ಟೀಕೆ ಮಾಡ್ತಾರೆ ಅವಳನ್ನ. ಆಗ ಸೂರ್ಯ ಅವರು ಹೇಳ್ತಾರೆ, ಆಗ ಒಂದು ಕಾಲ ಇತ್ತು, ಹೀರೋಯಿನ್ ಕಾಲ ಇತ್ತು, ಈಗ ನೋಡಿ ಯಾವ ಥರ ಬೆಲೆ ಸಿಗ್ತಿದೆ ಅಂತ ಸೂರ್ಯ ಅವರು ಟೀಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಅದೇ ರೀತಿ ಹೇಳ್ತಾ ಇರ್ತಾರೆ. ಆಗ ರೋಹಿಣಿಯವರು ಸ್ಟಾರ್ಟ್ ಮಾಡ್ತಾರೆ. ರೋಹಿಣಿಯವರು ಹೇಳ್ತಾರೆ, ಸೂರ್ಯ ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ ನನ್ನ ಗಂಡನ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಆಗ ರಂಗನಾಥ್ ಅವರು ಸ್ಟಾರ್ಟ್ ಮಾಡ್ತಾರೆ. ರಂಗನಾಥ್, ಯಾಕೋ ಈ ಥರ ಎಲ್ಲ ಜಗಳ ಆಡ್ತಿದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಆಗ ಸೂರ್ಯಂಗೆ ಹೇಳ್ತಾರೆ, ಯಾಕೋ ಈ ರೀತಿ ಎಲ್ಲ ಮಾತಾಡ್ತೀಯ, ನೀನು ಜಗ ಮೆಚ್ಚಿದ ಮಗ, ತಾಯಿ ತಕ್ಕನ ಮಗ ಆಗಬೇಡ, ಜಗ ಮೆಚ್ಚಿದ ಮಗ ಆಗು, ಎಲ್ಲರ ದೃಷ್ಟಿಯಲ್ಲೂ ಒಳ್ಳೆಯವನಾಗು ಅಂತ ಹೇಳ್ತಾ ಇರ್ತಾರೆ. ಆಗ ರೋಹಿಣಿಯವ್ರು ಹೇಳ್ತಾರೆ, ನೋಡಿ ಮಾವ ಎಷ್ಟು ಅಂಗಿಸ್ತಾರೆ, ನಾನು ಎಷ್ಟು ಆಡ್ಕೋತಾರೆ ನನ್ನ ಗಂಡನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅವ್ರ ಮಾವನ ಹತ್ರ. ಆಗ ಆಯಿತು ಬಿಡಮ್ಮ ಅಂತ ಹೇಳ್ಬಿಟ್ಟು ಸೂರ್ಯನ ಊಟಕ್ಕೆ ಕುತ್ಕೊಳ್ಳೋ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೂರಿಸ್ತಾರೆ. ಆಗ ರೋಹಿಣಿಯವರು ಮಾತು ಸ್ಟಾಪ್ ಮಾಡೋದೇ ಇಲ್ಲ. ಆಗಲೂ ಸೂರ್ಯನ ಬೈತಾನೆ ಇರ್ತಾರೆ, ನೋಡಿ ಮಾವ ನನ್ನನ್ನು ಎಷ್ಟು ಆಡ್ಕೊತಾ ಇದ್ದಾರೆ, ಹಂಗೆ ಹಿಂಗೆ ಅವ್ರೇನಂತ ಅಂದ್ಕೊಂಡಿದ್ದಾರೆ ನನ್ನನ್ನು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಆವಾಗ ಸೂರ್ಯ ಹೇಳ್ತಾರೆ, ನಿನ್ನನ್ನು ನಾನು ರಮ್ಯಾ ರಕ್ಷಿತಾ ಅಂದ್ಕೊಂಡಿದ್ದೀನಿ, ಅದಕ್ಕೆ ಬೈತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ಹೋಗ್ಲಿ ಬಿಡಮ್ಮ, ಅವನ ಸ್ವಭಾವ ನಿನಗೆ ಗೊತ್ತಲ್ಲ, ಬಾರೋ ಊಟ ಕುತ್ಕೊ, ಬಾಮ್ಮ ನೀನು ಕುತ್ಕೊ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ಆಗ ಮೀನವ್ರ ಅತ್ತೆ ಸ್ಟಾರ್ಟ್ ಮಾಡ್ತಾರೆ, ಏನು ಯಾವಾಗಲೂ ಅನ್ನ ಸಾಂಬಾರೇ ಬಡಿಸ್ತಾ ಇದೆಯಾ, ಏನಾದರೂ ಸ್ವಲ್ಪ ದೋಸೆ, ಮಸಾಲೆ ದೋಸೆ ಏನಾದರೂ ವೆರೈಟಿಯಾಗಿ ಮಾಡೋದಲ್ವೇನೆ ಅಂತ ಕೇಳ್ತಾ ಇರ್ತಾರೆ. ಆಗ ಮೀನಾ ಹೇಳ್ತಾಳೆ, ಇದೇನು ಹೋಟ್ಲಲ್ಲ ಅತ್ತೆ, ವೆರೈಟಿ ಮಾಡೋದಕ್ಕೆ ಅಂತ ಹೇಳ್ತಾಳೆ. ಆಗ ಶಾಂತಿಯವ್ರು ಹೇಳ್ತಾರೆ, ಶಾಂತಿ ಆಯಿತು, ಅದೇನು ಮಾಡಿದೆಯೋ ತಂದು ಬಡಿಸು, ಇನ್ನೇನು ಮಾಡೋದು, ತಿಂದು ಅದನ್ನೇ ತಿನ್ನಬೇಕಲ್ಲ ಅಂತ ಹೇಳ್ತಾಳೆ. ಆಗ ಮೀನಾ ಅವ್ರ ಮಾವನೂ ಅದೇ ರೀತಿ ಹೇಳ್ತಾರೆ, ಯಾಕೆ ಈ ರೀತಿ ಆಡ್ತಿದೀಯಾ, ಸಮಾಧಾನವಾಗಿ ಊಟ ಮಾಡಿ ಅಂತ ಹೇಳ್ತಾರೆ. ಕಡೆ ಅಜಿತ್ ಅವ್ರ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಆವಾಗ ಅಜಿತ್ ಅವ್ರು ಸ್ಟಾರ್ಟ್ ಮಾಡ್ತಾರೆ, ಅತ್ತೆನ ಹೊರಗಡೆ ಕರ್ಕೊಂಡೋದ್ರೆ ಒಂದು ಟೂರ್ ಥರ ಏನಾದರೂ ಒಂದು ಸ್ವಲ್ಪ ಹೊಸ ಪ್ಲೇಸ್ಗೆ ಕರ್ಕೊಂಡೋದ್ರೆ ಅವ್ರ ಮನಸ್ಥಿತಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಅಜಿತ್ ಅವರು ಹೊರಗಡೆ ಕರ್ಕೊಂಡೋಗೋದ್ರಿಂದ ಅತ್ತೆ ತುಂಬ ಹುಷಾರಾಗ್ತಾರೆ ಅಂತ ಹೇಳ್ತಾ ಇರೋ ಸಂದರ್ಭದಲ್ಲಿ
ಅಜಿತ್ ಅವ್ರ ಅತ್ತೆ ಹೇಳ್ತಾರೆ, ತುಂಬ ಆ ಕಡೆ ಕರ್ಕೊಂಡೋಗೋದ್ರಿಂದ ನನಗೆ ಶಾರದಕ್ಕೆ ಹುಷಾರಾಗ್ತಾರೆ ಅಂತ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಆವಾಗ ಅಜಿತ್ ಅವ್ರು ಹೇಳ್ತಾರೆ, ನಂಬಿಕೆ ಇರಬೇಕತ್ತೆ, ನಂಬಿಕೆ ಇದ್ರೇ ಅಲ್ವಾ ನಮಗೆ ವಿಶ್ವಾಸಾರ್ಹ ಅಂತ ಹೇಳ್ತಾರೆ. ಆಗ ಅಜಿತ್ ಅವ್ರು ಹೇಳ್ತಾರೆ, 22 ವರ್ಷದಿಂದ ಅತ್ತೆ ಕಾಣೆಯಾಗಿದ್ರು, ಒಂದಲ್ಲ ಒಂದು ದಿವಸ ನಮಗೆ ಸಿಕ್ಕೇ ಸಿಗ್ತಾರೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದ ಕಾರಣಕ್ಕೆ ಇವತ್ತು ನಮ್ಮ ಮುಂದೆ ಅತ್ತೆಯವರು ಊಟ ಮಾಡ್ತಿದ್ದಾರೆ ಅಂತ ಅವ್ರ ಅತ್ತೆಗೆ ಹೇಳ್ತಾ ಇರ್ತಾರೆ ಅಜಿತ್ ಅವರು. ಆಗ ಅಜಿತ್ ಅವರು ಇದನ್ನೆಲ್ಲ ಮಾವ ನೋಡಿ ಎಷ್ಟು ಸಂತೋಷ ಪಡ್ತಿದ್ದಾರೆ, ಈ ನಂಬಿಕೆ ಇಟ್ಕೊಂಡಿದ್ದಕ್ಕೆ ನಮಗೆ ತುಂಬ ಖುಷಿ ಆಗ್ತೈತೆ ಅಂತ ಅಜಿತ್ ಅವ್ರು ಹೇಳ್ತಾರೆ. ಆದ್ದರಿಂದ ನಾನು ಡಾಕ್ಟ್ರ್ ಹತ್ರನೂ ಕೇಳಿದ್ದೀನಿ, ಹೊರಗಡೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇರ್ತಾರೆ. ಆಗ ಅಜಿತ್ ಅವ್ರ ಮಾವ ಹೇಳ್ತಾರೆ, ನನಗೆ ಯಾಕೋ ಅಜಿತ್ ಹೇಳ್ತಾ ಇರೋದು ತುಂಬ ನಂಬಿಕೆ ಬರ್ತಾಯಿದೆ, ಅವ್ರು ಹೇಳ್ತಾ ಇರೋದು ನಂಬಿಕೆ ಇದೆ ನನಗೆ. ಶಾರದನ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ತುಂಬ ಬದಲಾಗ್ತಾರೆ, ಮಾನಸಿಕವಾಗಿ ಅವ್ರ ಆರೋಗ್ಯ ಚೆನ್ನಾಗಾಗುತ್ತೆ. ಆಯಿತು ದೇವ್ಯಾನಿ, ಎಲ್ಲ ಅಜಿತ್ ಹೇಳ್ತಾ ಇರೋದು ತುಂಬ ಸರಿಯಾಗಿದೆ, ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವ್ರ ಮಾವ. ಆಗ ಅಜಿತ್ ಅವರಪ್ಪ ಹೇಳ್ತಾರೆ, ಕೆಲಸ ಆಫೀಸು ಇದೆಲ್ಲ ಯಾರು ನೋಡ್ಕೊಳೋದು? ಆವಾಗ ಅಜಿತ್ ಅವ್ರು ಹೇಳ್ತಾರೆ, ಇದೆಲ್ಲ ಇದ್ದಿದ್ದೆ ಅಪ್ಪ, 1 ದಿವಸ 2 ದಿವಸ ಟ್ರಿಪ್ ಅಂತ ಹೋಗ್ಬಿಟ್ಟು ಬಂದರೆ ನಮಗೂ ಮನಸ್ಸಿಗೆ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಭೂಮಿ ಮಾತಾಡ್ತಾರೆ. ಭೂಮಿ ಹೇಳ್ತಾರೆ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ರೀ, ಅಮ್ಮನ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ. ಆಗ ಅಜಿತ್ ಅವರಮ್ಮ ಸ್ಟಾರ್ಟ್ ಮಾಡ್ತಾರೆ. ಅಜಿತ್ಗೆ ಹೇಳ್ತಾ ಇರ್ತಾರೆ, ನಾವೆಲ್ಲ ಯಾಕೆ ಬೆಂಗಳೂರೆಲ್ಲ ಸುತ್ತಾಡ್ಕೊಂಬರ್ಬೋದು ಅಂತ ಹೇಳ್ತಾರೆ. ಆವಾಗ ಅಜಿತ್ ಅವರಪ್ಪ, ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇದೆ ಗೊತ್ತಾ, ನಾವು 1 ದಿವಸ ಹೋಗಿ ನೋಡ್ತೀವಿ ಅಂದರೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಅಜಿತ್ ಅವ್ರು ಹೇಳ್ತಾರೆ, ಬೆಂಗಳೂರು ಬೇಡ, ಯಾವ ಊರು ಬೇಡ, ಜಾಗ ಹೊಸ್ದಾಗಿರಬೇಕು, ಹೊಸ ಪ್ಲೇಸ್ ಆಗಬೇಕು, ಎಂದು ನೋಡಿಲ್ದಾಗಬೇಕು, ಮನಸ್ಸಿಗೆ ಸಂತೋಷ ಸಿಗಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಅಜಿತ್ ಅವರಪ್ಪ ಸ್ಟಾರ್ಟ್ ಮಾಡ್ತಾರೆ, ಹಾಗಾದರೆ ಒಂದು ಕೆಲಸ ಮಾಡೋಣ, ಇಲ್ಲೆಲ್ಲೂ ಬೇಡ, ಹೊರಗಡೆ ತುಂಬ ಹೊಸ್ದಾಗಿರೋ ಪ್ಲೇಸ್ ಅಂತಂದರೆ ಒಂದು ಜಾಗ ಇದೆ, ಅದನ್ನ ಹೇಳ್ತೀನಿ ನೋಡಿ, ಲಚ್ಚಿನ ದೇವಳ್ಳಿಗೆ ಹೋಗ್ಬಿಡೋಣ ಎಲ್ಲರೂ ಅಂತ ಹೇಳ್ತಾರೆ. ಆವಾಗ ಭೂಮಿ ಇದ್ದು, ಯಾವ ಊರು ಮಾವ ಅದು ಅಂತ ಕೇಳ್ತಾರೆ. ಆಗ ಭೂಮಿ ಹೇಳ್ತಾರೆ, ಯಾವ ಊರು ಮಾವ ಅದು, ನಾನು ಇಷ್ಟು ದಿವಸ ಆದರೂ ಆ ಹೆಸರೇ ಕೇಳಿಲ್ಲ ಅಂತ ಹೇಳ್ತಾರೆ. ಆವಾಗ ಭೂಮಿ ಅವ್ರ ಮಾವ ಹೇಳ್ತಾರೆ, ನಾನು ಬಿಸ್ನೆಸ್ ವಿಷಯವಾಗಿ ತುಂಬ ವರ್ಷಗಳ ಹಿಂದೆ ಹೋಗಿದ್ದೆ, ಆಗ 2 ಎಕರೆ ಖರೀದಿ ಮಾಡಿದ್ದೆ, ಆ ರೀತಿ ಚೆನ್ನಾಗಿದೆ ಆ ಊರು ಅಂತ ಹೇಳ್ತಾರೆ. ಆವಾಗ ಸರಿ ಎಲ್ಲರೂ ಹೋಗೋಣ ಅಂತ ಹೇಳ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿದಿದೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.